ಶೂರದಲುವ ಹಿಡಿದು ನಿಲ್ಲುವ ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಪಾಪಿ ಕರ್ಣ, ಅಯ್ಯೋ ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು, ಸಿಡಿದೆತ್ತು ನಿಲ್ಲುವನು ಭೀಮಸೇನನು. ಸಿಡಿದೆತ್ತು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ನಿನ್ನ ತೊಳೆಯ ಕುಟ್ಟಿಕೊಳ್ಳುವನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವನು. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ
ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳಾದರೂ ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷ ದುಶ್ಶಾಸನನಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕತ್ತ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಇನ್ನುಳಿದಿರುವ 4-6 ದಿನವಾದರೂ ಸಂತೋಷವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ, ಈ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಏನೇನನ್ನು ಬರೆದಿರುವೆ ದೇವ, ಏನೇನನ್ನು ಬರೆದಿರುವೆ. ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಗಳು? ಪ್ರಿಯತಮೆ, ಏನಾಯಿತು? ಭಾವತಾಪದಿನಂದು ಕಣ್ಣೀರಂ ಕರೆಯಿದ್ರೆ ಕಾಂತೆ ಪಾಂಡವರ ಪಟ್ಟ ಮೈಸಿ ಈ ಭೀಮನ್ ಮನೋನ್ಮಣಿ ವಾಸುದೇವನ ಸರೆಯು ನಮಗಿರಲು, ವಾಸುದೇವನ ಸರೆಯು ನಮಗಿರಲು ಒಂದು ದಾವುತೆ ಕೊರತೆ. ಹರಮ ವಿಕ್ರಮದಿ ಪರಿಹರಿಸದಿರ್ಪನೆ ಈ ಪ್ರಚಂಡ ಭೀಮಾ. ಹೃದಯವನ್ನು ಸೀಳುವೆ, ಕಪಟಗಾರ ವಂಚಕರ ಹೃದಯವನ್ನು ಸೀಳುವೆ. ಪಡೆದೊಟ್ಟೆ ಎದೆಮೆಟ್ಟಿ ನಿಲ್ಲುವೆ, ಪಡೆದೊಟ್ಟೆ ಎದೆಮೆಟ್ಟಿ ನಿಲ್ಲುವೆ. ಹೇಗೆ ಚಿಂತಿಪೆ ಕೃಪದ ನಂದಿಗೆ, ಭಯವ ಬೇಡ ಪಾಂಚಾಲಿ ಪರಮ ಕರುಣೆ. ಹೇಗೆ ಚಿಂತಿಪೆ ಕೃಪದ ನಂದಿಗೆ, ಮುದ ತರುವೆ ಕುರುಪತಿಯ ಮದ ಮುರಿದು ಮುದ ತರುವೆ. ಕರ್ಮದ ರವರನ್ನು ಒದಿಸದ ಬಿಡ ಧ್ರುವದಲ್ಲಿ, ಕರ್ಮದ ರವರನ್ನು ಒದಿಸದ ಬಿಡ ಧ್ರುವದಲ್ಲಿ. ಕಡೆ ಕೊಟ್ಟೆ ಕೊಡೆ ಕೊಟ್ಟೆ ಎದೆ ಮೆಟ್ಟಿ ನಿಲ್ಲುವೆ, ಕಡೆ ಕೊಟ್ಟೆ ಕೊಡೆ ಕೊಟ್ಟೆ ಎದೆ ಮೆಟ್ಟಿ ನಿಲ್ಲುವೆ. ಏಕೆ ಚಿಂತಿಪೆ ಕೃಪದ ನಂದಿನಿ, ಕೃಪದ ನಂದಿನಿ, ಕೃಪದ ನಂದಿನಿ. ಪಾಂಚಾಲಿ, ಪ್ರಿಯತಮೆ, ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರುವೇಕೆ? ನನಗೆ ತಿಳಿಸಬಾರದೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಹಲವಾರು ಕಾರಣಗಳಿರುವುದು. ನೀವಾದರೂ ಪುರುಷರು, ಯಾರಾದರೂ ದುರ್ವಾಕ್ಯವನ್ನಾಡಿ ಅಪಮಾನ ಮಾಡಿದರೆ ನೀವೇ ಅವರಿಗೆ ಸರಿಯಾದ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ನಾವು ಅನ್ನ ವಸ್ತ್ರಗಳಿಗೆ ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಸಹಾಯ ಬೇಕೇ ಬೇಕು. ಈ ಪರಮಾತ್ಮ ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ತಾನೇ ಸೃಷ್ಟಿಸಿದೆ ದೇವ?
ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯ ನಮ್ಮ ಸಮಾಜದ ನಿಯಮ ಹಾಗೂ ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಆಹಾ, ಹಾಗಾದ್ರೆ ಕೈ ಹಿಡಿದ ಧರ್ಮ ಪತ್ನಿಯನ್ನು ದ್ಯೋತದಲ್ಲಿ ಪಣವಾಗಿಟ್ಟು ಸೋಲಲು ಆ ನಿಮ್ಮ ಋಷಿಮುನಿಗಳೇ ಆಜ್ಞೆ ಮಾಡಿರ್ಬೇಕಲ್ವೇ? ಅಯ್ಯೋ, ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣ ಒಂದು ದಿನದಾಗ ವಿವೇಕದಿಂದವಲೇ ಈ ನಿಂದೆಯು ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ. ಹಠವಿದೇಟಕ್ಕೆ ಮಾಮಿನಿ, ಛಲವಿದೇಟಕ್ಕೆ ದ್ರೌಪದಿ, ಮಡಿ ಗುಣಿ ಸುಬೇಡಿ ಮಣಿಯಂತೆ ಹಠವಿದೇಟಕ್ಕೆ ಮಾಮಿನಿ. ಚಂಡನ ರಥ ಇದ್ದ ಮಂಡೆಯ ಭಾಜುವೆ ಬಲ್ಲ, ಚಂಡನ ರಥ ಇದ್ದ ಮಂಡೆಯ ಭಾಜುವೆ ಬಲ್ಲ. ಶತ್ರುಗಳ ಜಯಿಸಿದ ಇಂದ ಬರುವ ನಾನಿನ, ಶತ್ರುಗಳ ಜಯಿಸಿದ ಇಂದ ಬರುವ ನಾನಿನ. ಹಠವಿದೇಟಕ್ಕೆ ಮಾಮಿನಿ, ಛಲವಿದೇಟಕ್ಕೆ ದ್ರೌಪದಿ, ಮಣಿ ಗುಣಿ ಸುಬೇಡಿ ಮಣಿಗಳನ್ನು ಹಠವಿದೇಟಕ್ಕೆ ಮಾಮಿನಿ. ಚಂಡನ ರಥದಿಂದ ಮಂಡೆಯ ಭಾಜುವೆ ಬಲ, ಚಂಡನ ರಥದಿಂದ ಮಂಡೆಯ ಭಾಜುವೆ ಬಲ. ಶತ್ರುಗಳ ಜಯಿಸಿದ ಇಂದ ಬರುವೆ ನಾರಿನ, ಹಠವಿದೇಟಕ್ಕೆ ಮಾಮಿನಿ, ಛಲವಿದೇಟಕ್ಕೆ ದ್ರೌಪದಿ, ಮಣಿ ಗುಣಿ ಸುಬೇಡಿ ಮಣಿಗಳಂತೆ ಹಠವಿದೇಟಕ್ಕೆ ಮಾಮಿನಿ. ದ್ರೌಪದಿ ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತ ನಾನು ಎಷ್ಟೋ ಸಾರಿ ಬೇಡಿಕೊಳ್ಳಿದ್ದೇವೆ, ಹಾದುದು ಆಗೋಯ್ತು. ಅದನ್ನು ಮರೆತು ಬಿಡು. ಈ ದಿನ ನೀನು ಏಕೆ ಈಗ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು ನಾಥ, ಆದ್ರೆ ಅದರಿಂದಾಗೋ ಪ್ರಯೋಜನವಾದ್ರೆ ಏನು? ಎಷ್ಟೇ ಆಗಲಿ ನೀನು ನಿಮ್ಮಣ್ಣ ಆಜ್ಞಾಧಾರಕನು. ನಿಮ್ಮಣ್ಣನ ಆಜ್ಞೆಯ ಹೊರತಾಗಿ ಅದು ಹಿಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಹೇಳುವೆನು ಕೇಳು. ಈ ದಿವಸ ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳಾದರೂ ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದ್ಯೂತನನ್ನು ರಾಜಸಭೆಗೆ ಕಳುಹಿಸಿದ್ದಾರೆ, ಇನ್ನೇನು ಸಂಧಿ ಆಗೋದ್ರಲ್ಲಿದೆ, ಆಗಲಾದ್ರೆ ಬಿಚ್ಚಿದ ನಿನ್ನ ಮುಡಿಗಟ್ಟಿವೆ ಅಷ್ಟೇ ಎಂದು ಪರಿಹಾಸ ಮಾಡಿದಳು ಸ್ವಾಮಿ, ಪರಿಹಾಸ ಮಾಡಿದಳು. ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವನ್ನು ನಿಶ್ಚಯವಾಗಿತ್ತು. ಯಾರು ಯಾರು ರಾಯಭಾರಕ್ಕೆ ಹೋಗಿದ್ದವರು? ಮತ್ತಿನಾರು, ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಯ ವಿಲಾಸ ಇಬ್ಬರ ಮಾಡಲಿ ಮಗ್ಗಳೆಗವೋ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕೆಗೆ ಹಿಂದಿರುವಾಗಲೇ ಈಗ ಹೋಗುವುದೆಂದು ತಿಳಿದಿದ್ದೆ. ಆಚಾಲಿ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂಬುದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಚಮತ್ಕಾರ ಉತ್ತರ. ಬಾಪು ಪಾಂಚಾಲಿ, ಬಾಪು. ಜಾಡೆ ಮುದ್ದಾಡುವೆನು ಬಾರೆ, ಭೀಮನ ಪಟ್ಟದ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ಕುರುಕುಲ ಅದಮಲ ಪದವನ್ನು ಮುರಿದು ಕುರುವಂಶವನೇ ನಾಶವಗೈದು, ಗುರುಕುಲ ಅದಮರ ಮದವನ್ನು ಮುರಿದು ಕುರುವಂಶವನೇ ನಾಶವಗೈದು, ಉರುಳ ದುಶ್ಯಾಸನ ಒಡಲನ್ನು ಬಗೆದು
ಬಾರೆ ಹೆಚ್ಚಿದ ಮುಳಿಯನು ಗಂಡಿಸುವೆನು ಬಾರೆ ಜಾಣೆ ಮುದ್ದಾಡುವೆನು ಬಾರೆ ಭೀಮನ ಪಟ್ಟದ ರಾಣಿಯು ನೀನೆ ಭೀಮನ ಪಟ್ಟದ ರಾಣಿಯು ನೀನೆ ಜಾಣೆ ಮುದ್ದಾಡುವೆನು ಬಾರೆ ಪರಮ ಸದ್ಗುಣಿ ದೃಪದ ನಂದಿನಿ ದುಗುಡವೇತಕೆ ಸುಮಚರರಗಿಣಿ ಪರಮ ಸದ್ಗುಣಿ ದುಗುಡವೇತಕೆ ಸುಮಚರರಗಿಣಿ ನಿನ್ನಯ ಬೇಗೆನು ನೀಗಿಸುವೆನು ಬಾ ನಿನ್ನಯ ಬೇಗೆನು ನೀಗಿಸುವೆನು ಬಾ ಜಾಣೆ ಮುದ್ದಾಡುವೆನು ಬಾರೆ ಭೀಮನ ಪಟ್ಟದ ರಾಣಿಯು ನೀನೆ ಭೀಮನ ಪಟ್ಟದ ರಾಣಿಯು ನೀನೆ ಜಾಣೆ ಮುದು ಜಾಣೆ ಮುದ್ದಾಡುವೆನು ಬಾರೆ ಬಾಪು ಪಾಂಚಾಲಿ ಬಾಪು ನೀನು ನಮ್ಮ ಸಂಗಡ ಕದನ ಆಡದರೆ ಎಂದು ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ ಪ್ರಾಣೇಶ್ವರ ಚತುರರು ಮಹಾ ಚತುರರು ಆಹಾ ಪ್ರಾಣೇಶ್ವರ ಪ್ರಾಣನಾಥ ಆಹಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಪ್ರಾಣೇಶ್ವರ ಕಾಂತೆ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಜಗದೆಲ್ಲ ಮನಕ್ಕೆ ರದಿರಗಿರ ಪ್ರಾಣೇಶ್ವರ ಪ್ರಾಣಕಾಂತ ಓಹೋ ಚೆಲ್ಲುತ್ತ ಸೇರುವೆ ಪ್ರಾಣೇಶ್ವರ ನನ್ನ ಮುಖವನ್ನೊಂದು ಬಾರಿ ನೋಡಬಾರದೆ ಸ್ವಲ್ಪ ನಗಿ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಸಮಯವಿದೆ
ಬಿತ್ತಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳ ರಾತ್ರಿ ಎಂದು ಸಂಬೋಧಿಸಿದ್ದೆ. ಮತ್ತು ಇನ್ನೂ ಏನೇನನ್ನ ಹೇಳಿದ್ದೀರಿ ನೆನಪಿದೆ? ಪುನಃ ನನ್ನ ಬಾಯಿಂದ ಪ್ರತಿಜ್ಞೆಯ ವಾಕ್ಯಗಳನ್ನು ಕೇಳಿ ಬಯಸಿದೆಯಾ? ಪಾಂಚಾಲಿ ಮಾಡಿದ ಪ್ರತಿನಿತ್ಯ ಮರೆಯುವಂತ ಹೇಡಿಯಲ್ಲ ಈ ಪ್ರಚಂಡ ಭೀಮ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆನ್ನುವುದೇ ನನ್ನ ಇಚ್ಛೆ. ಆದ್ರೆ ಏನ್ ಮಾಡೋದು? ಎಷ್ಟೇ ಆಗ್ಲಿ ನೀನು ನಿಮ್ಮಣ್ಣನ ಆಜ್ಞಾಧಾರಕನು. ನಿಮ್ಮಣ್ಣನ ಆಜ್ಞೆ ಹೊರತಾಗಿ ಸುಮ್ಮನೆ ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಸುಮ್ಮನೆ ಕೆರಳಬೇಡವಲ್ಲ. ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಇದ್ದವನು ಆತುರದ ನಿರೀಕ್ಷಿಸಿದನು. ಧರ್ಮ ಪ್ರಯಾಣದ ಯುಧಿಷ್ಠಿರನನ್ನು ದುರ್ಯೋಧನ ಅಪರಾಧವನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಜೆಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರನು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಸಾಧ್ಯವಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯು ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ನಿಜ ನಿಜ. ಅರ್ಜುನ ಕೌರವರೊಡನೆ ಇದ್ದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ದುಸ್ಸಾಧ್ಯವಾಗಿದೆ. ಭೀಮಸೇನ, ಇದೇನು ನನ್ನಲ್ಲಿಯೂ ಕೋಪವೇ? ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನು ಚಿತ್ತ. ದುಡುಕಿ ಸಮರ ಬಯಸುವುದನು ಚಿತ್ತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಹಡದಿ ಪಂಚಾಲಿಯ ಬಿರುಮುಡಿ ಶಾಪವು. ಹಡದಿ ಪಂಚಾಲಿಯ ಬಿರುಮುಡಿ ಶಾಪವು ಗುರು ಸಂಜಾತರ ನರಳಿಸದಿರುವುದೇ. ಗುರು ಸಂಜಾತರ ನರಳಿಸದಿರುವುದೇ. ಆಳಿದವನು ಮುಂದೆ ಬಾಳಿಹನು ಎಂಬ. ಆಳಿದವನು ಮುಂದೆ ಬಾಳಿಹನು ಎಂಬ ಹಿರಿಯರ ವಾಣಿಯ ಮರೆಯುವುದನು ಚಿತ್ತ. ಹಿರಿಯರ ವಾಣಿಯ ಮರೆಯುವುದನು ಚಿತ್ತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಭೀಮಸೇನ, ನನ್ನಲ್ಲಿಯೂ ನಿನಗೆ ಕೋಪವೇ? ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸೆ ಸಮಯವಿದೆಂದರಿತೆಯ ಕರುಣೆ ಏತಕ್ಕೆ ಇದ್ದು ಗುಡವು. ಪಾಂಚಾಲಿ, ಮಾನಿನಿ ಮನದ
ಧರ್ಮದ ನೆಮ್ಮಯ ನಿರ್ಮಲನಾಗುವು ಮೀರುವುದನ್ನು ಚಿತ್ತ ಪರಿಚಿಸದೆ ನುಡಿಯ ಮೀರುವುದನ್ನು ಚಿತ್ತ ಪರಿಚಿಸದೆ ನುಡಿಯ ಸಗಿಪದು ಮನದನು ತಾಪವ ತರುಣಿ ಸಹಿಪದು ಮನದನು ತಾಪವ ತರುಣಿ ಧರ್ಮದಿಂದ ಘನ ಕಾರ್ಯ ಸಾಧಿಸಿ ಕೋಮಲ ಹೃದಯಳ ಕರಗಲು ಸರಿಯೇ ಧರ್ಮದಿಂದ ಘನ ಕಾರ್ಯ ಸಾಧಿಸಿ ಕೋಮಲ ಹೃದಯಳ ಕರಗಲು ಸರಿಯೇ ಸರಸಾಕ್ಷಿ ನೀನರಿಯದ ಈ ಪರಿ ಸರಸಾಕ್ಷಿ ನೀನರಿಯದ ಈ ಪರಿ ಯಾಕೆಂದು ನೀನಿಂದು ವಿಕೋಪ ಕೆಳಗೆ ಏಕೆಂದು ನೀನಿಂದು ವಿಕೋಪ ಕೆಳಗೆ ಮಾನಿನಿ ಮನದ ವೇದನೆ ನೀಗಿಸಿ ಸಮಯವಿದೆಂದರಿದೆಯ ಕರುಣಿ ಏತಗೆ ಈ ದುಗುಡವು ಪಾಂಚಾಲಿ ಸಮಾಚಾರವೇನು ಅಣ್ಣನೇಕೆ ಸಿಟ್ಟಾಗಿರುವನು ಏಕೆ ಈ ನನ್ನ ಬಿಚ್ಚಿದ ಕೇಶರಾಶಿಯು ನಿಮ್ಮೆಲ್ಲರ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ನೀಡಬಲ್ಲದು. ಅಗ್ರಜ ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ನಿನ್ನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕಿದ್ದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸಿದನು. ದರಿದ್ರ ಭಿಕ್ಷಕರಂತೆ ಕಂಡ ಮನೆಯ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆದಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಅರ್ಜುನನು ಇನ್ನೊಂದು ಗಳಿಗೆ ನಾನು ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ಮನುಮತಿಯನಾಗಲಿ ಅರ್ಜುನನ ಸಹಾಯವನಾಗಲಿ ನಾನು ಯಾವುದು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಈ ಗದ ಜಗದ ಮಹಾಯುಧ ಈ ಗದ ದುಷ್ಟ ಕೌರವನ ಮುಟ್ಟಿ ಸಮರದಿ ಮುಷ್ಟಿ ಎತ್ತದೆ. ದುಷ್ಟ ಕೌರವನ ಮುಟ್ಟಿ ಸಮರದಿ ಮುಷ್ಟಿ ಇರ್ತದೆ. ಅಡಿಯ ನಟ್ಟೆ ಪುಡಿ ಪುಡಿ ಗಂಟೆ ಅಡಿಯ ನಟ್ಟೆ ಪುಡಿ ಪುಡಿ ಗಂಟೆ ಕೊಟ್ಟಿ ಕೊಟ್ಟಿ ತಲೆ ಭಾರ ನಿಲ್ಲಿಸುವ ಈ ಗದ ಜಗದ ಮಹಾಯುಧ ಈ ಗದ ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲೆವು. ನೀವು ನಿಶ್ಚಿತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿಯೂ ನನಗಿಲ್ಲ. ಅಣ್ಣ ಭೀಮಸೇನ, ಧರ್ಮರಾಯನು ನಮಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಪರಿತಪಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವನಿಸ್ತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತ ಘೋರ ಕರ್ಮವೆಂಬುದನ್ನು ನೀವು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಪ್ರಾಣೇಶ್ವರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳಿಸುವುದಕ್ಕೆ ಮದುವೆ ಆಮಂತ್ರಣ ಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಅಪಮಾನಕ್ಕೆ ಗುರಿ ಮಾಡಿದಿರಲ್ಲ ಎನ್ನುವುದೇ ನನ್ನ ಚಿಂತೆ. ಏನೀ ಕೋಲಾಹಲ, ಏನೀ ಕೋಲಾಹಲ! ಜಯ ಜಯ ಕೃಷ್ಣ. ಅರ್ಜುನ, ನಾನಿನ್ನ ಹೊರಡುವೆನು. ಈ ಸಮಾಜ ಸೇವಾ
ಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ಅವರ ಅಪರೋಕ್ಷ ವರ್ತನೆಯ ಪುರಸ್ಕಾರವು ನಿಮಗಿರಲಿ, ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅದು ಅತ್ತ ನೋಡಿ, ಯದುಪತಿಯು ನಗು ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವೆನು. ರಾಜ್ಯಸಭೆ ಸಮಾಚಾರವೇನೆಂಬುದಾಗಿ ತಿಳಿದು ನಂತರ ನೀನು ಇಚ್ಛೆಯಂತೆ ಮಾಡು. ಛಾಯ ಮಾತ್ರ ವಿಲಾಸ, ಛಾಯ ಮಾತ್ರ ವಿಲಾಸ, ಚಪಲ ವೈಭವ ಭರಿತ ವೇಗನ, ಚಪಲ ವೈಭವ ಭರಿತ ವೇಗನ, ಮಾಯಾ ಪ್ರಪಂಚವಿದು ಮದನಾಂತರ ಲೀಲಾ ಭವಾಂತರದಳು ಪ್ರಾರ್ಥಿಸಿದ ವಿವೇಕಮತಿಯ ಸುಧರ್ಮ ಫಲ, ಭವಾಂತರದಳು ಪ್ರಾರ್ಥಿಸಿದ ವಿವೇಕಮತಿ ಸುಧರ್ಮ ಫಲ, ಭವಗಮಂತು ಭವಗಮಿ ಭವಗಳ ನನು ಬಯಸುತ್ತಲಿಹ ಮಾಯಾ ಪ್ರಪಂಚವಿದು ಮದನಾಂತರ ಲೀಲಾ ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ ಮಂಗಳವಾಗಲಿ. ಅಣ್ಣ, ಅವನು ನಮಸ್ಕರಿಸುವೆನು. ಭೀಮಸೇನ ನಿನಗೂ ಮಂಗಳವಾಗಲಿ. ಆಶೀರ್ವದಿಸೋಣ. ಸಹೋದರಿ ಮಂಗಳವಾಗಲಿ. ಯದುಪತಿ, ಹೋದ ಕಾರ್ಯವು ಏನಾಯಿತು? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಸನ್ಮಾನಿಸಿ ರಾಜ್ಯಸಭೆಯಲ್ಲಿ ವಿಧ ವಿಧವಾಗಿ ಉಪಚರಿಸಿದರು ಧರ್ಮನಂದನ. ಸಂಧಿಯ ವಿಚಾರವೂ ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ನನಗಿದು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದಂತೆ ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅಣ್ಣನ ಮಾತಾದರೂ ಮುಗಿಯಲಿ. ನಿಮ್ಮ ಅಣ್ಣನ ಮಾತು ನನ್ನ ತಾಳ್ಮೆ ಮುಗಿದಿತ್ತು. ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನು ಈ ಸಮಸ್ಯೆಯ ಮಾತುಗಳು